ಕರ್ನಾಟಕ ಜನತೆಯ ಪಾಳಿಗೆ ಇವತ್ತು ಶುಭ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಹುದಿನದ ಬೇಡಿಕೆ, ಅದರಲ್ಲೂ ಕೂಡ ರಾಜ್ಯದ ಎರಡನೇ ರಾಜಧಾನಿ ಅಂತ ಕರೆಸ್ಕೊಂಡಿರುವಂತ ಬೆಳಗಾವಿಗೆ ಈ ಒಂದು ಒಂದೇ ಭಾರತ್ ಟ್ರೈನ್ ಅನ್ನ ಕೇಂದ್ರ ಸರ್ಕಾರ ಕೊಡುಗೆಯಾಗಿ ನೀಡ್ತಾ ಇದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಖುದ್ದಾಗಿ ಅವರೇ ಬೆಂಗಳೂರಿಗೆ ಆಗಮಿಸಿ ಒಂದೇ ಭಾರತ್ ಟ್ರೈನಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಇದೀಗ ಸದ್ಯಕ್ಕೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬಳಿ ಇದ್ದೇನೆ. ಇಲ್ಲಿ ನೋಡ್ತಾ ಇರೋ ದೃಶ್ಯದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಯಾವ ರೀತಿ ಇಲ್ಲಿ ಸಕಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ ಅಂತ ಇದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟಿಪಿನಲ್ಲಿ ಉಲ್ಲೇಖ ಆಗಿರುವಂತೆ ಇಂದು ಬೆಳಿಗ್ಗೆ 11 ಗಂಟೆಗೆ ಸುಮಾರಿಗೆ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಒಂದೇ ಭಾರತ್ ಟ್ರೈನಿಗೆ, ಅದರಲ್ಲೂ ಕೂಡ 3 ಪ್ರಮುಖ ಒಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಆಗಮನದಿಂದ ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಇದಾಗಲೇ ಪೊಲೀಸರು ನಿಯೋಜನೆ ಆಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಿದಂತೆ ಕಟ್ಟೆಚ್ಚರಗಳನ್ನ ವಹಿಸ್ತಿದ್ದಾರೆ. ಇದೀಗ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬಹಳ ಒಂದು ವ್ಯವಸ್ಥೆಯಿಂದ ಇಲ್ಲಿ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯನ್ನ ಬಿಟ್ಟಿದ್ದಾರೆ. ಮೊದಲಿಗೆ HAL ವಿಮಾನ ನಿಲ್ದಾಣ ತಲುಪಿ ಅಲ್ಲಿಂದ ನೇರವಾಗಿ ಏನು ಮೈತ್ರಿ ಸರ್ಕಲ್ ನಿಂದ ಆ ಒಂದು ಮಾರ್ಗದಿಂದ ನಂತರ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ಸುಮಾರು 11 ಗಂಟೆಗೆ ಆಗಮಿಸ್ತಾರೆ. ಇಲ್ಲಿ ಪ್ರಮುಖವಾಗಿ 3 ಒಂದೇ ಭಾರತ್ ಟ್ರೈನ್ಗಳಿಗೆ, ಅದರಲ್ಲೂ ಕೂಡ ಕರ್ನಾಟಕದ ಪ್ರಮುಖ ಮಾರ್ಗ ಆಗಿರತಕ್ಕಂಥ ಬೆಂಗಳೂರು ಬೆಳಗಾವಿ ಒಂದು ಮಾರ್ಗಕ್ಕೆ ಚಾಲನೆ ನೀಡ್ತಾರೆ. ಅದು ಸುಮಾರು 11 ಗಂಟೆಗೆ ಅಂತ ಹೇಳಲಾಗ್ತಿದೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಉಪಸ್ಥಿತರಿರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದರ ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರು ಕೂಡ ಉಪಸ್ಥಿತರಿರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಒಂದೇ ಭಾರತ್ ಪ್ರಮುಖವಾಗಿ 6 ಕೇಂದ್ರಗಳಲ್ಲಿ ನಿಲುಗಡೆ ಕೊಡುತ್ತೆ. ಅದರಲ್ಲೂ ಕೂಡ ತುಮಕೂರು, ಹಾವೇರಿ, ದಾವಣಗೆರೆ ಈ ಒಂದು ಮಾರ್ಗದಲ್ಲಿ ಅದು ಹೋಗಿ ಪ್ರಮುಖವಾಗಿ 6 ಜಿಲ್ಲೆಗಳಿಗೆ ಸಂಪರ್ಕ ಕೊಡುವಂತ ಒಂದು ರೈಲ್ ಆಗಿರುತ್ತೆ. ಹೀಗಾಗಿ ಈ ಒಂದು ಒಂದೇ ಭಾರತ್ ರೈಲು ಸಾಕಷ್ಟು ಒಂದು ವಿಶೇಷವನ್ನು ಒಳಗೊಂಡಿರುತ್ತೆ. ಅದರಲ್ಲೂ ಕೂಡ ಬೆಳಗಾವಿ ಅಂದ ತಕ್ಷಣ ಸಾಕಷ್ಟು ಪ್ರಯಾಣಿಕರು ಪ್ರಯಾಣ ಮಾಡುವಂತ ಮಾರ್ಗ ಆಗಿರುತ್ತೆ. ಹೀಗಾಗಿ ಈ ಒಂದು ಮಾರ್ಗಕ್ಕೆ ಒಂದೇ ಭಾರತ್ ಟ್ರೈನ್ ಅನ್ನ ಕೊಡಬೇಕಂತ ಬಹುದಿನದ ಕನಸಾಗಿತ್ತು. ಆ ಒಂದು ಕನಸು ಇವತ್ತು ಈಡೇರುವಂತ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಒಂದು ಏನು ಒಂದೇ ಭಾರತ್ ಟ್ರೈನಿಗೆ ಚಾಲನೆ ಕೊಡ್ತಿರುವಂತದ್ದು ಬಹಳಷ್ಟು ಮಂದಿಗೆ, ಅದರಲ್ಲೂ ಕೂಡ ಬಿಜೆಪಿ ನಾಯಕರಿಗೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯಲ್ಲಿ ಹಲವಾರು ಸಂಸದರಿದ್ದಾರೆ. ರಾಜ್ಯದ ಪರವಾಗಿ ಯಾವುದೇ ರೀತಿಯ ಯೋಜನೆಗಳು ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು. ಆ ಒಂದು ಆರೋಪಗಳಿಗೆ ಇದೀಗ ಉತ್ತರ ಕೊಡುವಂತೆ ಇದೀಗ ಬಿಜೆಪಿ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಟಕ್ಕರ್ ಕೊಡುವಂತ ಒಂದು ಕೆಲಸ ಕೂಡ ಆಗ್ತಿದೆ. ಹೀಗಾಗಿ ಈ ಒಂದು ದಿನ ಏನು ಒಂದೇ ಭಾರತ್ ಟ್ರೈನ್ ಅನ್ನ ಉದ್ಘಾಟನೆ ಮಾಡ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮ ಮುಗಿಸಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ, ಅದರಲ್ಲೂ ಕೂಡ ಬಹುನಿರೀಕ್ಷಿತ ಎಲ್ಲೋ ಮಾರ್ಗಕ್ಕೆ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮ ಮುಗಿಸಿ ಅಲ್ಲಿಗೆ ಹೋಗುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.